ಇಲ್ಲಿ ಏನಂತ ಕೊಟ್ಟವ್ರೆ, ಈ ಎರಡು ಆ್ಯಂಗಲ್ ಎಕ್ಸು ಇದು 80 ಡಿಗ್ರಿ ಮತ್ತು ಈ ಪೂರ್ತಿ ಆ್ಯಂಗಲ್ ಕಂಡುಹಿಡಿಬೇಕು. ಆ್ಯಂಗಲ್ ಬಿ ಎಸ್ ಸಿ ಅಂದರೆ ಈ ಫುಲ್ ಆ್ಯಂಗಲ್ಲು. ಇಲ್ಲಿ ಬರೀ ಎಕ್ಸ್ ಕೊಟ್ಟವ್ರೆ, ಈ ಪೂರ್ತಿ ಆ್ಯಂಗಲ್ ಎಷ್ಟು ಅಂತ. ಇವಾಗ ಯಾವ ಥರ ಕಂಡುಹಿಡಿಯೋದು ಅದನ್ನು, ಫಸ್ಟ್ ಇದನ್ನು ಮಾಡಬೇಕು. ಇದು 80 ಡಿಗ್ರಿ ಆದರೆ ಇದೆಷ್ಟು ಅಂತ ಮಾಡಬೇಕು. ಅದು 80 ಪ್ಲಸ್ ಆ್ಯಂಗಲ್ನ ವೈ ಅಂತ ತಗೊಂಡ್ರೆ ವೈ ಈಕ್ವಲ್ ಟು 180 ಡಿಗ್ರಿ ಆಯ್ತದ. ಅದೇ ಥರ ಈ 80 ಕಡೆ ಹೋದರೆ ವೈ ಈಕ್ವಲ್ ಟು 180 ಮೈನಸ್ 80 ಅದು 100 ಡಿಗ್ರಿ ಆಯ್ತದ. ಇದು ಯಾಕೆ 100 ಡಿಗ್ರಿ ಅಂದರೆ ಇದೆರಡು ಆ್ಯಂಗಲ್ ಆನ್ ಎ ಸ್ಟ್ರೈಟ್ ಲೈನು. ಇಲ್ಲಿ ಇದು 100 ಡಿಗ್ರಿ ಅಂತ ಸಿಕ್ತು. ಇವಾಗ ಇನ್ನೊಂದೇನು, ಇದನ್ನು ಕಂಡುಹಿಡಿಬೇಕು, ಈ ಪೂರ್ತಿ ಆ್ಯಂಗಲ್ ಎಷ್ಟು ಅಂತ. ಫಸ್ಟು ಈ 3 ಆ್ಯಂಗಲಿಂದ 180 ಡಿಗ್ರಿ ಆಯ್ತದ. ಅದೇ ಥರ ಈ 3 ಆ್ಯಂಗಲಿಂದನೂ 180 ಡಿಗ್ರಿ ಆಯ್ತದ. ಫಸ್ಟು ಈ ಒಂದು ಈಕ್ವೇಷನ್ ತಗೋಬೇಕು. ಈ ಆ್ಯಂಗಲ್ನ ಝೆಡ್ ಅಂತ ತಗೊಂಡ್ರೆ ಇವಾಗ ಎಕ್ಸ್ಟೀರಿಯರ್ ಆ್ಯಂಗಲ್ ಈಕ್ವಲ್ ಟು ಇಂಟೀರಿಯರ್ ಆಪೋಸಿಟ್ ಆ್ಯಂಗಲು. ಅಲ್ಲಿ ಎಷ್ಟಾಯ್ತದು, ಎಕ್ಸ್ ಪ್ಲಸ್ ಝೆಡ್ ಈಕ್ವಲ್ ಟು 100 ಡಿಗ್ರಿ ಅಂತ ಆಯಿತು. ಇದು ಈ ಆ್ಯಂಗಲ್ಲು ಟೋಟಲ್ ಆ್ಯಂಗಲ್ಲು 180 ಮೈನಸ್ ಎಕ್ಸ್ ಮೈನಸ್ ಝೆಡ್ ಅಂತ ಬರೀಬೇಕು. ಎಕ್ಸ್ ಪ್ಲಸ್ ಝೆಡ್ ಅಂತ ಈ ಆ್ಯಂಗಲ್ ಯಾವುದು, ಬಿ ಎಸ್ ಸಿ. ಆ್ಯಂಗಲ್ ಬಿ ಎಸ್ ಸಿ ಅನ್ನೋದನ್ನ ಏನಂತ ಬರಿಬೋದು, 180 ಮೈನಸ್ ಈ ಆ್ಯಂಗಲ್ ಎಕ್ಸು ಮೈನಸ್ ಆ್ಯಂಗಲ್ ಝೆಡ್ ಅಂತ ಬರಿಬೋದು. ಯಾಕೆ ಈ ಥರ ಅಂದರೆ ಈ 3 ಆ್ಯಂಗಲ್ಗಳನ್ನ ಕೂಡಿದ್ರೆ ಸಮ್ ಆಫ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಅದು. ಹಂಗಾಗಿ ಇದು 3 ಕೂಡಿದಾಗ ಎಷ್ಟಾಯ್ತದ, ಬರೀ ಆ್ಯಂಗಲ್ ಬಿ ಎಸ್ ಸಿ ಅಂದರೆ 180 ಮೈನಸ್ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ನ ಕಳಿಯೋದು ಮಾಡಬೇಕು. ಅಲ್ಲಿ 180 ಮೈನಸ್ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ ಝೆಡ್ ಅಂತ ಆಯಿತು. ಇದು 180 ಮೈನಸ್ ಎಕ್ಸ್ ಪ್ಲಸ್ ಝೆಡ್ ಎಷ್ಟು, 100 ಡಿಗ್ರಿ. 180 ಮೈನಸ್ 100 ಇದು 80 ಡಿಗ್ರಿ. ಅದು ಈ ಬಿ ಎಸ್ ಸಿ ಆ್ಯಂಗಲ್ದು ವ್ಯಾಲ್ಯೂ. ಈ ಪೂರ್ತಿ ಆ್ಯಂಗಲ್ ಬಿ ಎಸ್ ಸಿ ಅನ್ನೋದು 80 ಡಿಗ್ರಿ. ಬಾಯ್.